ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್. ಕನ್ನಡಿಗರ ಮೆಚ್ಚುಗೆಯ ಸೀರಿಯಲ್ಗಳಲ್ಲಿ ಒಂದಾಗಿರುವ ಕರ್ಣ ಸೀರಿಯಲ್ ರೋಚಕ ತಿರುವು ಪಡೆದುಕೊಂಡಿದೆ. ಕರ್ಣ ಸೀರಿಯಲ್ನಲ್ಲಿ ಕೊನೆಗೂ ಕರುಣಾನಿಧಿ ಒಂದಾಗುವ ಸನ್ನಿವೇಶ ಬಂದಿದೆ. ಅಚ್ಚರಿಯ ಬೆಳವಣಿಗೆಯಲ್ಲಿ ನಿತ್ಯ ಮುಂದೆ ನಿಂತು ಎಲ್ಲರ ಮುಂದೆ ಎಲ್ಲಾ ಸತ್ಯವನ್ನು ಹೇಳಿದ್ದಾರೆ. ಇದೀಗ ಹೊಸದಾಗಿ ಬಿಡುಗಡೆಯಾಗಿರುವ ಪ್ರೋಮೋ ಪ್ರೇಕ್ಷಕರ ಕುತೂಹಲ ಹೆಚ್ಚಿಸಿದೆ. ನಿಧಿಗೆ ಜೋಡಿಯಾಗಿ ಈಚೆಗೆ ಅರ್ಜುನ್ ಪಾತ್ರವನ್ನು ಪರಿಚಯಿಸಲಾಗಿತ್ತು. ಇದೀಗ ಅರ್ಜುನ್ ನಿಧಿ ಮದುವೆ ಆಗುತ್ತಿರುವಂತಹ ಸನ್ನಿವೇಶವನ್ನು ತೋರಿಸಲಾಗಿದೆ. ಆದರೆ ಇನ್ನೇನು ಮದುವೆ ಆಗಬೇಕು ಎನ್ನುವಾಗ ಅರ್ಜುನ್ನನ್ನು ನಿತ್ಯ ತಡೆದಿದ್ದಾಳೆ. ಅಲ್ಲದೆ ರೋಚಕ ತಿರುವನ್ನು ಸೀರಿಯಲ್ನಲ್ಲಿ ತೋರಿಸಲಾಗಿದೆ. ಕರ್ಣ ಸೀರಿಯಲ್ ರೋಚಕ ಹಾಗೂ ಹೊಸ ತಿರುವು ಪಡೆದುಕೊಂಡಿದೆ. ಕರುಣಾನಿಧಿ ಮೊದಲಿನಿಂದಲೂ ಪ್ರೇಮಿಸುತ್ತಿದ್ದರು. ಕರ್ಣನನ್ನು ಮದುವೆ ಆಗಬೇಕು ಎನ್ನುವುದು ನಿಧಿಯ ಬಹುದಿನಗಳ ಕನಸಾಗಿತ್ತು. ಆದರೆ ರೋಚಕ ತಿರುವಿನಲ್ಲಿ ಕರ್ಣ ಅನಿವಾರ್ಯವಾಗಿ ನಿತ್ಯ ಕೈ ಹಿಡಿಯಬೇಕಾಯಿತು. ನಿತ್ಯ ಮತ್ತು ಕರ್ಣ ಇಬ್ಬರು ಮಾತನಾಡಿಕೊಂಡೇ ಮದುವೆ ನಾಟಕ ಮಾಡಿದ್ದರು. ಆದರೆ ಈ ವಿಷಯ ಮುಂದಿನ ದಿನಗಳಲ್ಲಿ ಗಂಭೀರ ಸ್ವರೂಪವನ್ನು ಪಡೆದುಕೊಂಡಿತ್ತು. ನಿತ್ಯ ಗರ್ಭಿಣಿ ಅಂತ ತಿಳಿದ ಮೇಲೆ ಇಬ್ಬರು ದೂರವಾಗುವುದು ಇನ್ನಷ್ಟು ಕಷ್ಟವಾಯಿತು. ಇದೀಗ ನಿತ್ಯಾಳೆ ಎಲ್ಲರ ಮುಂದೆಯೂ ಸತ್ಯವನ್ನು ಬಹಿರಂಗಪಡಿಸಿದ್ದಾಳೆ. ಕೊನೆಗೂ ಕರುಣಾನಿಧಿ ಮದುವೆ ಆಗುತ್ತಿರುವಂತೆ ತೋರಿಸಲಾಗಿದೆ. ಕನ್ನಡದ ಪ್ರಮುಖ ಸೀರಿಯಲ್ಗಳಲ್ಲಿ ಒಂದಾಗಿರುವ ಕರ್ಣ ಇದೀಗ ಮತ್ತೊಂದು ರೋಚಕ ತಿರುವು ಪಡೆದುಕೊಂಡಿದೆ. ಕರುಣಾನಿಧಿ ಒಂದಾಗಬೇಕು ಎನ್ನುವುದು ಪ್ರೇಕ್ಷಕರು ಹಲವು ದಿನಗಳ ಬೇಡಿಕೆಯಾಗಿತ್ತು. ಇದೀಗ ಆ ಕನಸು ನನಸಾಗುತ್ತಿದೆ. ನಿಧಿ ಮತ್ತು ಅರ್ಜುನ್ ಮದುವೆಯಾಗುವ ಸಂದರ್ಭ ಎದುರಾಗಿದ್ದು, ನಿಧಿ ಅರ್ಜುನ್ ಮದುವೆಯನ್ನು ನಿತ್ಯ ನಿಲ್ಲಿಸಿದ್ದಾಳೆ. ಮದುವೆಗೆ ರೆಡಿ ಆಗುತ್ತಿರುವ ನಿಧಿಯನ್ನು ನೋಡಿ ನಿತ್ಯ ನನ್ನ ತಂಗಿ ಎಷ್ಟು ಚಂದ ಕಾಣಿಸುತ್ತಿದ್ದಾಳೆ, ಅವಳಿಗೆ ಜಗತ್ತಿನಲ್ಲಿರುವ ಎಲ್ಲಾ ಖುಷಿಯೂ ಸಿಗಲಿ ಅಂತ ನಿತ್ಯ ಹೇಳಿದ್ದಾಳೆ. ಇದಕ್ಕೆ ಅಕ್ಕ ನೀನು ಖುಷಿಯಾಗಿದ್ದರೆ ನನಗೆ ಅದು ಸಾಕು ಕಣೆ ಅಂತ ನಿಧಿ ಹೇಳಿರುವುದು ಇದೆ. ಮುಂದೆ ಕರ್ಣ ಮದುಮಗನಂತೆ ರೆಡಿ ಆಗುತ್ತಿರುವುದನ್ನು ತೋರಿಸಿದ್ದು, ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀರಲ್ವಾ ಅಂತ ಹೇಳಿರೋದು ಇದೆ. ಹಸೆಮಣೆಯ ಮೇಲೆ ಅರ್ಜುನ್ ನಿಧಿ ಮದುವೆ ತಯಾರಿ ನಡೆದಿದ್ದು, ಇನ್ನೇನು ನಿಧಿಗೆ ಅರ್ಜುನ್ ತಾಳಿ ಕಟ್ಟಬೇಕು ಎನ್ನುವಾಗ ನಿತ್ಯ ಮದುವೆ ನಿಲ್ಲಿಸಿದ್ದಾಳೆ. ನಿಧಿಯನ್ನು ಮದುವೆ ಆಗುವ ಹುಡುಗ ಕರ್ಣ ಎಂದು ಕರೆದುಕೊಂಡು ಬಂದಿದ್ದಾಳೆ. ಕರ್ಣ ನಿನ್ನ ಗಂಡ ಅಂತ ಅಜ್ಜಿ ಹೇಳಿದ್ದು, ಅದಕ್ಕೆ ನಿತ್ಯ ಕರ್ಣ ನನ್ನ ಗಂಡ ಅಲ್ಲ ಶಾಂತಿ, ನನ್ನ ಕುತ್ತಿಗೆಯಲ್ಲಿರುವ ತಾಳಿನೂ ಅವರು ಕಟ್ಟಿದ್ದಲ್ಲ ಎಂದು ತಾಳಿಯನ್ನು ಕಿತ್ತು ಹಾಕಿರುವಂತೆ ತೋರಿಸಲಾಗಿದೆ. ಕರುಣಾನಿಧಿ ತುಂಬಾ ದಿನಗಳಿಂದ ಪ್ರೀತಿಸುತ್ತಿದ್ದಾರೆ ಅಂತ ನಿತ್ಯ ಹೇಳಿರೋದು ಇದೆ. ನನಗೋಸ್ಕರ ನನ್ನ ಜೊತೆ ಮದುವೆ ಆಗುವ ನಾಟಕ ಮಾಡಿದ್ದಾರೆ. ಮತ್ತೆ ಮಗು ಅಂತ ಕೇಳಿದಾಗ ಅದು ತೇಜಸ್ತು ಅಂತಲೂ ನಿತ್ಯ ಹೇಳಿರೋದು ಇದೆ. ಇದೇ ಸತ್ಯ. ಇವರಿಬ್ಬರು ಒಂದಾಗಬೇಕು, ನನ್ನ ತಂಗಿ ಜೀವನ ಹಾಳಾಗಬಾರದು ಅಂತ ನಿಧಿ ಕರ್ಣನನ್ನು ನಿತ್ಯ ಒಂದು ಮಾಡಿರುವಂತೆ ತೋರಿಸಲಾಗಿದೆ. ಸೊ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರಿಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನು ಯಾರು ವಿಶಾಲಾಕ್ಷಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.